ನೆರೆಯ ರಾಜ್ಯ ಕೇರಳದಲ್ಲಿ ಕೊರೋನಾ ಸೋಂಕಿತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದ್ದು ಇದೀಗ ಅದರ ಗಾಳಿ ಕರ್ನಾಟಕಕ್ಕೂ ಬೀಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 1451 ಜನರಿಗೆ ಆರ್ಟಿಪಿಸಿಆರ್ ಪರೀಕ್ಷೆ ಮಾಡಿದ್ದು ಈ ಪೈಕಿ 37 ಜನರಿಗೆ ಪಾಸಿಟಿವ್ ಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ 4, ಬಾಗೇಪಲ್ಲಿ 7, ಚಿಂತಾಮಣಿ 11, ಗೌರಿಬಿದನೂರು 4, ಗುಡಿಬಂಡೆ 1, ಶಿಡ್ಲಘಟ್ಟ 10 ಆಕ್ಟಿವ್ ಪ್ರಕರಣಗಳು ಪತ್ತೆಯಾಗಿ ಜಿಲ್ಲೆಯಲ್ಲಿ ಆತಂಕ ಮನೆ ಮಾಡಿದ್ದು ಇದೀಗ ಜಿಲ್ಲಾ ಆರೋಗ್ಯ ಹೈ ಅಲರ್ಟ್ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ ಡಿಸೆಂಬರ್ 20, 2023ರಿಂದ ಇಲ್ಲಿವರೆಗೂ 1ನೇ ತಾರೀಕು ನೆನ್ನೆ ಸಾಯಂಕಾಲವರೆಗೆ ನಾವು ನಮ್ಮ ಜಿಲ್ಲೆಯಲ್ಲಿ 1451 ಜನರಿಗೆ ನಾವು ಕೋವಿಡ್ ಪರೀಕ್ಷೆನ ಮಾಡಲಾಗಿರುತ್ತೆ. ಅದರಲ್ಲಿ 37 ಜನ ನಮ್ಮ ಜಿಲ್ಲೆಯವರು ಪಾಸಿಟಿವ್ಸ್ ಬಂದಿದ್ದಾರೆ. ಅದ್ರ ಜೊತೆಗೆ ಹೊರ ಜಿಲ್ಲೆಯಿಂದ 2 ಕೇಸು ಪಾಸಿಟಿವ್ಸ್ನ ನಮ್ಮ ಜಿಲ್ಲೆಯ ಕೇಸು ಹೊರಗಡೆ ಹೋಗಿ ಟೆಸ್ಟ್ ಮಾಡಿಸೋಕ್ಕಂಥದ್ದು 2, ಒಟ್ಟು 39 ಕೇಸು ನಮ್ಮ ಜಿಲ್ಲೆಯಲ್ಲಿ ವರದಿಯಾಗಿರ್ತಕ್ಕಂಥದ್ದು. ಒಂದು ಕೇಸ್ ಬಂದ್ಬಿಟ್ಟು ಚಾಮರಾಜನಗರ ಜಿಲ್ಲೆಯಲ್ಲಿ ಡ್ರೈವರ್ ಅವರು ಚಾಮರಾಜನಗರದಲ್ಲಿ ವರದಿಯಾಗಿರ್ತಕ್ಕಂಥ ದಿನಾಂಕ 24ನೇ ತಾರೀಕಂದು. ಇನ್ನೊಂದು ಕೇಸ್ ಬಂದ್ಬಿಟ್ಟು ನಮಗೆ 30ನೇ ತಾರೀಕು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅವರು ಕಣ್ವ ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ಟೆಸ್ಟಿಂಗ್ ಹೋದಾಗ ಅಲ್ಲಿ ಅವರು ಪಾಸಿಟಿವ್ ಬಂದಿರ್ತಕ್ಕಂಥದ್ದು. ಅದು ಕೂಡ ಬೆಂಗಳೂರು ನಗರ ಜಿಲ್ಲೆಯಿಂದ ನಮಗೂ ವರದಿಯಾಗಿರ್ತಕ್ಕಂಥದ್ದು. ಒಟ್ಟು 39 ಕೋವಿಡ್ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ವರದಿಯಾಗಿದೆ. ಸೊ ಈ ಸಂಬಂಧಪಟ್ಟಂಗೆ ನಮ್ಮಲ್ಲಿರ್ತಕ್ಕಂಥ 5 ಸಾರ್ವಜನಿಕ ಆಸ್ಪತ್ರೆ ತಾಲೂಕಲ್ಲಿ ಬಾಗೇಪಲ್ಲಿ ಇರ್ಬೋದು, ಗುಡಿಬಂಡೆ ಇರ್ಬೋದು, ಚಿಂತಾಮಣಿ ಇರ್ಬೋದು, ಶಿಡ್ಲಘಟ್ಟ ಮತ್ತು ಗೌರಿಬಿದನೂರು 5 ಸಾರ್ವಜನಿಕ ಹಾಸ್ಪಿಟ್ಲಲ್ಲಿ ನಾವು 20 ಬೆಡ್ಗಳನ್ನ ಐಸೋಲೇಷನ್ ಬೆಡ್ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಜೊತೆಗೆ ಪ್ರತಿಯೊಂದು ಸಾರ್ವಜನಿಕ ಹಾಸ್ಪಿಟ್ಲಲ್ಲಿ 5 ಬೆಡ್ಡನ್ನು ICU ಬೆಡ್ಗಳನ್ನಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 3 ಕೇಸ್ ಅಡ್ಮಿಷನ್ ಆಗಿದೆ. ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 2 ಕೇಸು ಮತ್ತು ಚಿಂತಾಮಣಿಲಿ 1 ಕೇಸು. ಚಿಂತಾಮಣಿಲಿ ಈಗ ಆಲ್ರೆಡಿ ಅವನು ಅಡ್ಮಿಟ್ ಆಗಿರ್ತಕ್ಕಂಥದ್ದು ಕೂಡ ಡಿಸ್ಚಾರ್ಜ್ ಆಗಿ ಪುನಃ ವಾಪಸ್ ಅಡ್ಮಿಟ್ ಆಗಿದೆ. ಸೊ ಇದುವರೆಗೂ ತಾಲೂಕು ವೈಸ್ ತೊಗೊಂಡಾಗ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 4 ಕೇಸ್ ಪಾಸಿಟಿವ್ಸ್ ಇದೆ. ಬಾಗೇಪಲ್ಲಿ ತಾಲೂಕಿನಲ್ಲಿ ಒಟ್ಟು 7 ಕೇಸು, ಚಿಂತಾಮಣಿ ತಾಲೂಕಿನಲ್ಲಿ 11 ಪ್ರಕರಣಗಳು, ಗೌರಿಬಿದನೂರು ತಾಲೂಕಲ್ಲಿ 4 ಪ್ರಕರಣಗಳು, ಗುಡಿಬಂಡೆ ತಾಲೂಕಿನಲ್ಲಿ 1 ಪ್ರಕರಣ ದೃಢಪಟ್ಟಿದೆ ಮತ್ತು ಶಿಡ್ಲಘಟ್ಟ ತಾಲೂಕಲ್ಲಿ 10. ಒಟ್ಟು 37 ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ದೃಢಪಟ್ಟಿರ್ತಕ್ಕಂಥದ್ದು. ಇದುವರೆಗೂ ಡಿಸ್ಚಾರ್ಜ್ ಆಗಿರ್ತಕ್ಕಂಥದ್ದಂದರೆ ಅವರು ಆರಾಮಾಗಿ ಡಿಸ್ಚಾರ್ಜ್ ಆಗಿರ್ತಕ್ಕಂಥದ್ದು 3 ಪ್ರಕರಣಗಳು. ಆ್ಯಕ್ಟಿವ್ ಪ್ರಕರಣಗಳು ಬಂದ್ಬಿಟ್ಟು 34 ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಇವತ್ತಿನ ದಿನಾಂಕದವರೆಗೂ ಆ್ಯಕ್ಟಿವ್ ಇದೆ. ಸೊ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ RT-PCR ಲ್ಯಾಬು ಏನು ಹಳೆ ಜಿಲ್ಲಾ ಹಾಸ್ಪಿಟ್ಲ್ ಇರ್ತಕ್ಕಂಥ RT-PCR ಲ್ಯಾಬು ಪ್ರತಿದಿನ 2ರಿಂದ 2.5 ಸಾವಿರ ಟೆಸ್ಟ್ ಮಾಡಿಸ್ತಕ್ಕಂಥ ಕೆಪಾಸಿಟಿ ಇದೆ. ಸೊ ಅಲ್ಲಿಗೆ ಬೇಕಾಗಿರ್ತಕ್ಕಂಥ 2 ಪ್ರಯೋಗಶಾಲಾ ತಂತ್ರಜ್ಞ ಅಧಿಕಾರಿಗಳನ್ನ ಮತ್ತು ಒಬ್ಬರು ಡೇಟಾ ಎಂಟ್ರಿ ಆಪರೇಟರ್ನ NHM ವತಿಯಿಂದ ಔಟ್ಸೋರ್ಸ್ ಮುಖಾಂತರ ನೇಮಕಾತಿ ಮಾಡಿ ಲ್ಯಾಬನ್ನು ಕೂಡ ಸುಸೂತ್ರವಾಗಿ ನಡೆಯೋದಕ್ಕೆ ನಾವು ಇದು ಮಾಡಿದ್ವಿ. ಮತ್ತು ಪ್ರತಿದಿನ ಸಾಯಂಕಾಲ ತಾಲೂಕು ಮಟ್ಟದಲ್ಲಿ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳು ಮತ್ತು ತಾಲೂಕು ಆರೋಗ್ಯಗಳ ಸಭೆಗಳು ನಡೆಸಿ ತಾಲೂಕಲ್ಲಿ ಏನೇನು ಆಗ್ತಾಯಿದೆ ಅನ್ನತಕ್ಕಂಥ ವಿಚಾರಗಳನ್ನ ಕೂಡ ಪೂರ್ಣ ಮಾಹಿತಿಯನ್ನು ಪಡೆದು ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಗಮನಕ್ಕೆ ತಂದು ಹೆಚ್ಚಿನ ಜಾಗೃತಿ ವಹಿಸ್ತಕ್ಕಂಥ ಕಾರ್ಯಕ್ರಮ. ಇನ್ನು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಇಂದಿನಿಂದ ಹೊಸ ಗೈಡ್ಲೈನ್ಸ್ ಹಾಗೂ ಹೊಸ ವ್ಯಾಕ್ಸಿನ್ ಬಿಡುಗಡೆ ಮಾಡಿದ್ದು ಕೊರೋನಾ ಪಾಸಿಟಿವ್ ರೋಗಿಗಳಿಗೆ ಇಂದಿನಿಂದ ಲಸಿಕೆ ನೀಡುವಂತೆ ಆದೇಶ ಮಾಡಿದೆ. ರಾಜ್ಯದಲ್ಲಿ ಒಟ್ಟು 30,000 ಕಾರ್ಬೋ ವ್ಯಾಕ್ಸಿನ್ ಬಿಡುಗಡೆ ಮಾಡಿದ್ದು ಚಿಕ್ಕಬಳ್ಳಾಪುರ ಆರೋಗ್ಯ ಇಲಾಖೆ ಒಟ್ಟು 520 ಲಸಿಕೆ ನೀಡುವಂತೆ ಜಿಲ್ಲಾ ಆರೋಗ್ಯ ಇಲಾಖೆಗೆ ಆದೇಶ ನೀಡಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ 17 ಐಸೋಲೇಟೆಡ್ ಬೆಡ್ಗಳನ್ನು ವ್ಯವಸ್ಥೆ ಮಾಡಲಾಗಿದ್ದು ಉಳಿದ 5 ತಾಲೂಕುಗಳಲ್ಲಿ ತಲಾ 5 ಐಸೋಲೇಟೆಡ್ ಬೆಡ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಕೋವ್ಯಾಕ್ಸಿನ್ ಹಾಗೂ ಕೋವಿಶೀಲ್ಡ್ ವ್ಯಾಕ್ಸಿನ್ ಪಡೆದವರು, ಬೂಸ್ಟರ್ ಡೋಸ್ ಪಡೆಯದ 18 ವರ್ಷ ಮೇಲ್ಪಟ್ಟವರು ಕಾರ್ಬೋ ವ್ಯಾಕ್ಸಿನ್ ಪಡೆಯುವಂತೆ ಸೂಚನೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸರ್ಕಾರದ ವತಿಯಿಂದ ನಮಗೆ ಕಾರ್ಬಿವ್ಯಾಕ್ಸ್ ವ್ಯಾಕ್ಸಿನ್ ಏನು ಇದಾಗಿದೆ 520 ಡೋಸು ಅಲೋಕೇಶನ್ ಆಗಿ ತರಿಸಿದ್ದೀವಿ. ಅದು ಗೈಡ್ಲೈನ್ಸು ಕೂಡ ಸರ್ಕಾರದ ಮಟ್ಟದಲ್ಲಿ ಒಂದು ಸುತ್ತೋಲೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಆಲ್ರೆಡಿ ಯಾರು ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ತೊಗೊಂಡಿರ್ತಕ್ಕಂಥ 2ನೇ ಡೋಸ್ಗೆ ಪಡೆದಿರ್ತಕ್ಕಂಥದ್ದು ಮತ್ತು 6 ತಿಂಗಳು ಅಥವಾ 26 ವಾರಗಳ ಪೂರೈಸಿರ್ತಕ್ಕಂಥ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ
ಮುನ್ನೆಚ್ಚರಿಕಾ ಡೋಸ್ಗೆ ಬಾಕಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡೋದಕ್ಕೆ ಇದನ್ನು ಲಸಿಕೆಯನ್ನು ನಡೆಸ್ತಕ್ಕಂಥದ್ದು. ಇದನ್ನು ಪ್ರಮುಖವಾಗಿ ನಾವು ಲಸಿಕೆಯನ್ನು ಜಿಲ್ಲಾ ಹಾಸ್ಪಿಟ್ಲು ಮತ್ತು ತಾಲೂಕು ಹಾಸ್ಪಿಟ್ಲುಗಳಲ್ಲಿ ಮಾತ್ರ ಮಾಡ್ತಕ್ಕಂಥದ್ದು. ಸದ್ಯಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೊಡೋದು ಕಡಿಮೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಪ್ರಮುಖವಾಗಿ ತಾಲೂಕು ಮತ್ತು ಜಿಲ್ಲಾ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಮೊದಲು ಮುಂಚೂಣಿಯಾಗಿ ಕಾರ್ಯಕ್ರಮದಲ್ಲಿ ಕೋವಿಡಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳು ಕೊಡ್ತಕ್ಕಂಥದ್ದು. ಎರಡನೇದು ಸಾರ್ವಜನಿಕರಿಗೂ ಕೂಡ ಈ ಒಂದು ಕೊಡ್ತಕ್ಕಂಥದ್ದು. ಈ ವ್ಯಾಕ್ಸಿನ ಓಪನ್ ಮಾಡಿದ ತಕ್ಷಣ 4 ಗಂಟೆ ಒಳಗೆ ಅದು ಲಸಿಕೆನ ನಾವು ಬಳಸ್ತಕ್ಕಂಥದ್ದು ವ್ಯವಸ್ಥೆ ಇರುತ್ತೆ. ಸೊ ಗ್ರಾಮ ಪ್ರದೇಶಕ್ಕೆ ಕೊಟ್ಟಾಗ ನಮಗೆ ಅದನ್ನು ಇದಾಗೋದ್ರಿಂದ ಸೊ ಲಸಿಕೆಯನ್ನು ಕೂಡ ಈಗ ಆಲ್ರೆಡಿ ಕಾರ್ಬಿವ್ಯಾಕ್ಸ್ ಲಸಿಕೆಯನ್ನು ಕೂಡ ನಾವು ತರಿಸಿದ್ದೀವಿ. ಸೊ ಎಕ್ಸ್ಪೈರಿನೂ ಕೂಡ ಸಮಯ ಇದೆ ಅದು. ಸೊ ಇದು 12/2024 ಇರೋದ್ರಿಂದ ನಾವು ಅದನ್ನು ಲಸಿಕೆಯನ್ನು ಕೂಡ ಈ ಒಂದು ಪ್ರಮಾಣವನ್ನು ಸಾರ್ವಜನಿಕರು ಇರ್ಬೋದು ಮತ್ತು ಮುಂಚೂಣಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಯವರು ಇವತ್ತಿಂದ ನಮ್ಮಲ್ಲಿರ್ತಕ್ಕಂಥ 5 ಸಾರ್ವಜನಿಕ ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಲಭ್ಯವಾಗಿರ್ತದೆ. ಅದನ್ನು ಯಾರು ಮುನ್ನೆಚ್ಚರಿಕೆ ಡೋಸ್ ತೊಗೊಂಡಿಲ್ಲ 18 ವರ್ಷ ತುಂಬಿರ್ತಕ್ಕಂಥ ವ್ಯಕ್ತಿಗಳು ಈ ಹಿಂದೆ ಪಡೆದಿರ್ತಕ್ಕಂಥ ಕೋವಿಶೀಲ್ಡ್ ಆಗ್ಬೋದು, ಕಾರ್ಬಿವ್ಯಾಕ್ಸ್ ಯಾರು ಪಡೆದಿದ್ರು ಕೂಡ ಈ ಲಸಿಕೆಯನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಸೊ ಅದನ್ನು ಸಾರ್ವಜನಿಕರಿರ್ಬೋದು, ನಮ್ಮ ಆರೋಗ್ಯ ಇಲಾಖೆ ಮುಂಚೂಣಿ ಕಾರ್ಯನಿರ್ವಹಿಸ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಯವರು ಅದನ್ನು ಪಡಿಬೇಕು ಮತ್ತು ಎಲ್ಲರೂ ಕೂಡ ಆರೋಗ್ಯವಂತವಾಗಿರಬೇಕು. ಸೊ ಲಸಿಕೆ ಪಡೆಯೋದ್ರ ಜೊತೆಗೆ 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ತಕ್ಕಂಥದ್ದು. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಏನು ಸಾರ್ವಜನಿಕ ಈಗ ಆಲ್ರೆಡಿ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಸಾಕಷ್ಟು ಜನಜಂಗುಳಿಗಳು ಜಾತ್ರೆಗಳೆಲ್ಲ ಆಗ್ತಾಯಿದೆ. ಸೊ ಅಲ್ಲಿ ಹೋಗಿ ಬಂದಿರತಕ್ಕಂಥ ವ್ಯಕ್ತಿಗಳು ಕೂಡ ಕಡ್ಡಾಯವಾಗಿ ಜ್ವರ ಏನಾದ್ರು ಬಂತು ಅಂದರೆ ಅವರು ವೈದ್ಯಾಧಿಕಾರಿಗಳ ಹತ್ರ ತೋರಿಸಿ ಕೋವಿಡ್ ಟೆಸ್ಟ್ ಮಾಡಿಸ್ತಕ್ಕಂಥದ್ದು. ಮೂರನೇದೇನಪ್ಪ ಅಂದರೆ ಈಗ ಆಲ್ರೆಡಿ ಶಾಲಾ ಕಾಲೇಜುಗಳು ಪ್ರಾರಂಭ ಆಗಿದೆ. ಪ್ರಮುಖವಾಗಿ ಕೇರಳದಿಂದ ನಮ್ಮ ಜಿಲ್ಲೆಯವರು ಹೊರಗಡೆ ಕೇರಳ ಅಥವಾ ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬಂದಿರತಕ್ಕಂಥ ವ್ಯಕ್ತಿಗಳು ಪ್ರಮುಖವಾಗಿ ಅವ್ರಿಗೇನಾರ ಜ್ವರ ಇತ್ತು ಅಂತಂದರೆ ಅಂಥವರು ಕೂಡ ಪ್ರಮುಖವಾಗಿ ಐಸೋಲೇಷನ್ ಆಗ್ತಕ್ಕಂಥದ್ದು ಮತ್ತು ಅಂಥವರು ಕೂಡ ಕೋವಿಡ್ ಟೆಸ್ಟನ್ನು ಒಳಗಾಗ್ತಕ್ಕಂಥದ್ದು ಮಾಡಿದ್ರೆ ಬೇರೆಯವ್ರಿಗೆ ಸ್ಪ್ರೆಡ್ಡಿಂಗ್ ಆಗ್ತಕ್ಕಂಥದ್ದು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಹೇಳಿದ್ದೀನಿ. ಒಟ್ಟಾರೆ ಕೇರಳ ಹಾಗೂ ಹೊರ ರಾಜ್ಯಗಳಿಂದ ಬಂದವರು ಹಾಗೂ ವರ್ಷಾಚರಣೆ ಮಾಡುವ ವೇಳೆ ಜಾತ್ರೆಯಲ್ಲಿ ಭಾಗವಹಿಸಿದವರ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣು ಇಟ್ಟಿದೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.